ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿ ಪರಾಶಕ್ತಿ ದೇವಾಲಯದ ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ವಿರುದ್ಧ ಮೃತ ಲಕ್ಷ್ಮೀನಾರಾಯಣ ಅವರ ಕುಟುಂಬಸ್ಥರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ನಿವಾಸಿಯಾಗಿದ್ದ ಲಕ್ಷ್ಮೀನಾರಾಯಣ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಸಂಬಂಧಿಕರಾಗಿದ್ದು, ಕಳೆದ ಹಲವು ವರ್ಷಗಳಿಂದ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದ ಅವರು ಅರ್ಚಕ ಮತ್ತು ಪೂಜಾರಮ್ಮ ಅವರ ಮಾತುಗಳನ್ನು ನಂಬಿ ಹಣ ಹೂಡಿಕೆ ಮಾಡಿದ್ದರೆಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ದೇವರಿಗೆ ₹1 ಕೊಟ್ಟರೆ ಅದು ದುಪ್ಪಟ್ಟಾಗಿ ಮರಳಿ ಬರುತ್ತದೆ ಎಂದು ನಂಬಿಸಿ ಜಮೀನು ಮಾರಾಟದಿಂದ ಬಂದ ಹಣ ಸೇರಿದಂತೆ ಸುಮಾರು ₹1 ಕೋಟಿವರೆಗೆ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ಬಳಿಕ ಹಣವನ್ನು ವಾಪಸ್ ಕೇಳಿದಾಗ ತಪ್ಪಿಸಿಕೊಳ್ಳಲು ಆರಂಭಿಸಿದ್ದು, ಆಗ ತಾವು ವಂಚನೆಗೆ ಒಳಗಾಗಿರುವುದು ಗೊತ್ತಾಯಿತು ಎಂದು ಕುಟುಂಬಸ್ಥರು ದೂರಿದ್ದಾರೆ. ಇವರಿಗೆ ಸಮಸ್ಯೆ ಏನು ಅಂದರೆ ಒಂದು ಎಕರೆ 3 ಗುಂಟೆ ಒಂದು ಜಮೀನು ಮಾರಿದ್ರು. ಆ ಜಮೀನು ಮಾರಿದ ದುಡ್ಡಲ್ಲಿ ಅಡ್ವಾನ್ಸಿಂದ ಹಿಡಿದು ಇಲ್ಲಿ ತಮ್ಮನಾಯಕನಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದವರು ಇವ್ರ ಹತ್ರ ಇವನಿಗೆಲ್ಲ ಏನೋ ಬ್ರೈನ್ ವಾಶ್ ಮಾಡಿ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇವನ ಹತ್ರ ಸುಮಾರು ಹತ್ರ ₹1 ಕೋಟಿ ದುಡ್ಡಷ್ಟು ಅವನು ವಸೂಲಿ ಮಾಡಿಕೊಂಡು ಅವರು ಫಸ್ಟ್ ಕ್ಲಾಸಾಗಿ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಂಡು ಒಡವೆಗಳು ತೊಗೊಂಡು ಎಲ್ಲನೂ ಇವನಿಗೆ ಭಾಳ ಮೋಸ ಮಾಡಿದ್ದಾರೆ. ಆದರೆ ನಮ್ಮ ಹತ್ರ ಭಾಳಷ್ಟು ನೋವು ತೋಡ್ಕೊಂಡಾಗ ನಾವು ಸುಮಾರು ಒಂದು 3-4 ತಿಂಗಳ ಹಿಂದಗಡೆ ತಮ್ಮನಾಯಕನಹಳ್ಳಿ ಅನ್ನೋ ಚಿಕ್ಕಬಳ್ಳಾಪುರ ತಾಲೂಕು ಸೇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ DYSP ಸಬ್ ಇನ್ಸ್ಪೆಕ್ಟ್ರಿಗೆ ಇಬ್ಬರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಮಾಜರ್ ಮಾಡ್ತೀರಿ ಅಂದರು. ಸರಿ, ಅದು ಏನಾಯಿತು ಅಂತ ಅಷ್ಟಕ್ಕೆ ನಿಂತಿದೆ, ಅದು ಏನು ಮಾಡಲಿಲ್ಲ. ಅವತ್ತಿಂದನೂ ಇವನಿಗೊಂದು ಸ್ವಲ್ಪ ಟಾರ್ಚರ್ ಇತ್ತು. ಅದಾದಮೇಲೆ ಶಿಡ್ಲಘಟ್ಟದಲ್ಲಿ ರಾಜ್ಕುಮಾರ್ ಅಂತ ಇವರ ಹತ್ರ 1 ಎಕರೆ ಜಮೀನು ತೊಗೊಂಡಿದ್ದಾರೆ. ಅದ್ರದ್ದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಬಿಟ್ಟು ಇವನಿಗೆ ಸರಿಸುಮಾರು ದುಡ್ಡು ಕೊಡಬೇಕು. ಇಷ್ಟು ಅಂತಲ್ಲ, ಸರಿಸುಮಾರು ದುಡ್ಡು ಕೊಡಬೇಕು. ಇದುವರೆಗೂ ದುಡ್ಡು ಕೊಟ್ಟಿರಲಿಲ್ಲ. ಆ ನೋವನ್ನೆಲ್ಲ ನನ್ನ ಹತ್ರ ಭಾಳ ಸರಿ ತೋಡ್ಕೊಂಡ. ಈ ಥರ ನನಗೆ ದುಡ್ಡು ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಲಿಲ್ಲ ಅಂತ. ಸುಮಾರು ಏನೋ ದುಡ್ಡು ಕೇಳೋಕ್ಕೆ ಹೋದರೆ ಎಲ್ಲ ಬೆದರಿಕೆಗಳೆಲ್ಲ ಆಗ್ತಾಯಿದ್ರಂತೆ. ಮೇಲಾಗಿ ಪಾಪ ಇವನೊಂದು ಸ್ವಲ್ಪ ಅಮಾಯಕ. ಒಂದು ಅಮಾಯಕತನ ನೋಡಿಕೊಂಡು ನಮ್ಗೆ ಯಾಕೋ ಸಸ್ಪೆಕ್ಟ್ ಇದೆ ಇದ್ರ ಮೇಲೆ, ಯಾರ್ದೋ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಪ್ರತಿ ನಾನು ನಿಮ್ಗೆ ಕೊಡ್ತೀನಿ ಸರ್. ಅದರಲ್ಲಿದೆ ಎಲ್ಲ ಡೀಟೇಲ್, ಅಡ್ರೆಸ್ ಸಮೇತ ಇದೆ. ಸ್ವಾಮಿ ಪರಿಚಯ ಅಂದರೆ ಇವರು ಸುಮಾರು ಒಂದು 2-3 ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗೋದು ಬರೋದು, ದೇವ್ರ ಮೈ ಮೇಲೆ ಬರುತ್ತೆ ಅಂತೆಲ್ಲ ಇವರೆಲ್ಲ ಅಲ್ಲೆಲ್ಲ ದೇವ್ರ ಮೈ ಮೇಲೆ ಬರೋದು. ಗಂಡ ಹೆಂಡ್ತಿಗೆ ಮೈ ಮೇಲೆ ಬರೋದು. ಹೆಂಡ್ತಿ ಮೈ ಮೇಲೆ ಬಂದಾಗ ನೀನು ನನಗೆ ಇದು ಗಂಡ ಅಂತ ಹೇಳ್ತಾ ಇರಲಿಲ್ಲ. ಅವರು ದೊಡ್ಡ ಚೌಡಿ ಚಿಕ್ಕ ಚೌಡಿ ಅಂತೇನೋ ಹೆಸರಿಟ್ಕೊಂಡಿದ್ರಂತೆ. ನೀವು ನನ್ನ ಗಂಡನ ಜೊತೆ ಹೋಗಿ ನೀನು ಇವು ದೇವಸ್ಥಾನಕ್ಕೆ ₹1 ಕೊಟ್ಟರೆ ನಿಮ್ಗೆ ₹2 ಬರುತ್ತೆ ಅಂತೆಲ್ಲ ಹೇಳಿ ಇವನು ಬ್ರೈನ್ ವಾಶ್ ಮಾಡಿ ಮೋಸ ಮಾಡಿ ಇವನ ಹತ್ರ ಸುಮಾರು ₹1 ಕೋಟಿ. ಅದರಲ್ಲೂ ವೈಟ್ ಅಮೌಂಟ್, ಬರೀ ಬ್ಯಾಂಕು, ಚೆಕ್ಕು, ATM ಅಲ್ಲಿ ಅದ್ರ ಮುಖಾಂತರನೇ ಸುಮಾರು ಒಂದು 40-50 ಲಕ್ಷ ಅದರಲ್ಲಿ ಡ್ರಾ ಮಾಡವ್ರೆ. ಇನ್ನು ಮಿಕ್ಕಿದೆಲ್ಲನೂ ಇವನು ಬ್ಲ್ಯಾಕ್ ಮನಿ ಅಂದರೆ ಮಾಮೂಲಿ ಕ್ಯಾಶ್ ತರಿಸ್ಕೊಂಡಿದ್ದಾರೆ. ಇವನಿಗೂ ಇವನ ಹೆಂಡ್ತಿಗೂ ಒಂಥರ ಮಂಕು ಬೂದಿ ಹಚ್ಚಿಬಿಟ್ಟು ದೇವಸ್ಥಾನ ಅಂದ್ಕೊಂಡು ಸುಮಾರು ₹1 ಕೋಟಿವರೆಗೂ ಇವರು ದೇವಸ್ಥಾನದವ್ರು ತೊಗೊಂಡಿದ್ದಾರೆ ಸರ್. ಇನ್ನು ಲಕ್ಷ್ಮೀನಾರಾಯಣ ಕೊಟ್ಟ ಹಣ ವಾಪಸ್ ಬರದ ಹಿನ್ನೆಲೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು ಎನ್ನಲಾಗಿದೆ. ಈ ಸಂಬಂಧ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದರೆಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ಆದರೆ ಯಾವುದೇ ಪರಿಹಾರ ಸಿಗದ ಬೇಸರದಲ್ಲಿದ್ದ ಲಕ್ಷ್ಮೀನಾರಾಯಣ ಗುರುವಾರ ಮನೆಯಿಂದ ಬೈಕ್ನಲ್ಲಿ ಹೊರಟು ಹೋಗಿದ್ರು. ರಾತ್ರಿ ಹೊತ್ತಾದರೂ ಮನೆಗೆ ಬರದ ಕಾರಣ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು. ಮರುದಿನ ಬೆಳಗ್ಗೆ ಹಲವು ಬಾರಿ ಕರೆ ಮಾಡಿದಾಗ ಸ್ಥಳೀಯ ವ್ಯಕ್ತಿಯೊಬ್ಬರು ಕರೆ ಸ್ವೀಕರಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಗಿರ್ಲಹಳ್ಳಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಲಕ್ಷ್ಮೀನಾರಾಯಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕುಟುಂಬಸ್ಥರು ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ನಮ್ಮ ತಂದೆಯವರ ಹೆಸರು ಬಿ ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು. ನೆನ್ನೆ 6:30-7 ಗಂಟೆ ಆಗಿತ್ತಣ್ಣ. ಎಲ್ಲಿಗೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ನಾವು ಬರ್ತಾರೆ ಅಂತ ಫೋನ್ ರಿಂಗ್ ಆಗ್ತೈತಲ್ಲ, ಬರ್ತಾರೆ ರಿಸೀವ್ ಮಾಡ್ತಾನೆ ಇದ್ವಿ. ತಿರ್ಗಿ ಬೆಳಗ್ಗೆ ನಮ್ಮ ಮಾವಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದಾಗ ಈ ಫೋನ್ ಕಂಟಿನ್ಯೂಸ್ ಮಾಡೋ ಹೊತ್ನಾಗ ಇಲ್ಲಿರೋರು ನೋಡಿಬಿಟ್ಟು ಫೋನ್ ಯಾರೋ ರಿಪೀಟ್ 75 ಮಿಸ್ ಕಾಲ್ ಇದೆ ಅಂದ್ಬಿಟ್ಟು ಮಾಡಿಬಿಟ್ಟು ಹಿಂಗಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅವ್ರದ್ದೇ 7909. ಅಲ್ಲ, ಯಾಕೆ ಹಿಂಗೆ ಮಾಡ್ಕೊಳ್ಳೋಕೆ ಸಾಧ್ಯ? ಅಲ್ಲ, ಅಲ್ಲಿ ಮೇನ್ ರೋಡ್ ಹೋಗಕ್ಕ ಸಾಹೇಬ್ರನ್ನ ಕರ್ಕೊಂಬರಕ್ಕ ಮಾಡ್ಕೊಳ್ಳೋಂತಾರ ಗಟ್ಟಿ ಫೈನಾನ್ಷಿಯಲ್ ಮನೆಯಲ್ಲಿ ಏನು 7909 ಅವ್ರದ್ದೇ. ದುಡ್ಡು ಇಸ್ಕೊಂಡು ಜಾಸ್ತಿ ದುಡ್ಡು ಇಸ್ಕೊಂಡು ಕುಡಿತಾ ಇಲ್ಲ ಬ್ರದರ್ಸ್ ಬಿಡಿ ಕುಡಿತಾರೆ. ಸಾಕು.
ಇನ್ನೊಂದೆಡೆ ಪ್ರಕರಣವು ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆತ್ಮಹತ್ಯೆಗೆ ನಿಖರ ಕಾರಣವೇನು, ಹಣಕಾಸು ವ್ಯವಹಾರಗಳ ಹಿನ್ನೆಲೆ ಏನು ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಇದರ ಮಧ್ಯೆ ತಮ್ಮ ವಿರುದ್ಧ ಕೇಳಿಬಂದಿರುವ ಎಲ್ಲ ಆರೋಪಗಳನ್ನು ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಪಡೆದಿದ್ದ ಹಣವಿದ್ದರೆ ಅದನ್ನ ಹಿಂದಿರುಗಿಸಿದ್ದೇವೆ, ನಮ್ಮ ಮೇಲೆ ದೇವರು ಬರುತ್ತಾರೆ ಎಂಬ ಮಾತುಗಳೆಲ್ಲ ಸುಳ್ಳು, ದೇವಾಲಯದಲ್ಲಿ ಯಾವುದೇ ಪವಾಡ ನಡೆಯುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಒಂದೇ ಅಲ್ಲ, ನಾನೇ ದೇವರಲ್ಲ, ₹1 ₹2 ಮಾಡ್ಕೊಳ್ಳೋದು ದೇವರಲ್ಲ, ಇದೆಲ್ಲ ಸುಳ್ಳು. ಇದೇ ನಾವೇನು ₹1 ₹2 ಮಾಡ್ಕೊಂಡು ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು. ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ, ಬೇಕಾದ್ರೆ ನಂದೇನಾದರೂ ಇಷ್ಟು ನಾನು ಬಂದು ಇಲ್ಲಿ 10-15 ವರ್ಷ ಆಗಿದೆ. ಇವತ್ತು ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾನು ಕೇಳಿ. ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾ ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು, ವಸೂಲು ಮಾಡೋದು ಪ್ರೂಫ್ ತೋರ್ಸೋಕ್ಕೆ ಆಯಿತು. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು. ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. ₹1 ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರಲ್ಲ, ಹೆಂಗೆ ಕೊಟ್ಟರು, ಯಾವ ಥರ ಕೊಟ್ಟಿದ್ರು ಅವಳೆ ಅದು ತೋರಿಸಿ ಬಿಡು. 50 ಲಕ್ಷ ನಾನು ಸೆಟ್ಲ್ ಮಾಡಿದ್ದೀನಿ. ಅವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡೋಕ್ಕಾಗುತ್ತೆ? ಏನು ಬರಲ್ಲ ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ನಮಗೆ ಬರಲ್ಲ. ₹1 ₹2 ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ನಾವು ಯಾರಿಗೂ ಹೇಳಿಲ್ಲ. ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ನಮ್ಗೆ ಏನು ಕೆಲಸ? ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ, ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊತೀರ ಅಷ್ಟೇ. ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ. ನಾನು ಕೇಳ್ರಿ, ಬರಲ್ಲ. ಎಲ್ಲ ಸುಳ್ಳು. ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವರು ಅದಕ್ಕೆ ಒಟ್ಟಾರೆ ದೇವರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ವಂಚನೆ ನಡೆದಿದೆ ಎಂಬ ಆರೋಪದ ನಡುವೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕುಟುಂಬಸ್ಥರ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ, ಆತ್ಮಹತ್ಯೆಗೆ ನಿಜವಾದ ಕಾರಣವೇನು, ಹಣಕಾಸಿನ ವ್ಯವಹಾರಗಳ ಹಿನ್ನೆಲೆ ಏನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯೇ ಉತ್ತರ ನೀಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.